ಮೂಲಭೂತ ಸೌಕರ್ಯ ಮಕ್ಕಳ ಕೊರತೆ ನೆಪವೊಡ್ಡಿ ಜಿಲ್ಲೆಯಲ್ಲಿ ಅತ್ಯಂತ ಹಳೆಯ ಅನೇಕ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಬೀಗ ಹಾಕಲಾಗಿದೆ. ಇದಕ್ಕೆ ಮತ್ತೊಂದು ಸೇರ್ಪಡೆ ಎಂಬಂತೆ ಇದೀಗ 109 ವರ್ಷಗಳ ಹಳೆಯ ಶಾಲೆಯೊಂದು ಮುಚ್ಚುವ ಭೀತಿಯಲ್ಲಿದ್ದು ಸ್ಥಳೀಯ ಗ್ರಾಮಸ್ಥರು, ಪೋಷಕರು, ಸಂಘಟನೆಗಳು ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಹಾಗಾದ್ರೆ ಯಾವ ಶಾಲೆ ಅಂತೀರಾ? ಇಲ್ಲಿದೆ ನೋಡಿ ಸ್ಟೋರಿ. ಉಪ್ಪೂರು ಕೊಳಲಗಿರಿಯ ಈ ವಿದ್ಯಾದೇಗುಲ ಕಳೆದ 109 ವರ್ಷಗಳಲ್ಲಿ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡಿದೆ. ಇಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ. ಈ ಸುಂದರ ವಾತಾವರಣದಲ್ಲಿರುವ ಈ ಶಾಲೆಯ ಹೆಸರು ಸೇಕ್ರೆಡ್ ಹಾರ್ಟ್ ಹಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆ ಯಾವಾಗ ಮುಚ್ಚುತ್ತೋ ಎಂಬ ಭೀತಿ ಪೋಷಕರಲ್ಲಿ ಎದುರಾಗಿದೆ. ಇದಕ್ಕೆ ಕಾರಣ ಈ ಶಾಲೆಯ ಆಡಳಿತ. ಈ ಶಾಲೆಯನ್ನ ಮುಂದುವರಿಸಲು ಆಸಕ್ತಿ ಇಲ್ಲದಿರುವುದು ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಈ ಬಗ್ಗೆ ನವೀಕರಣ ಪ್ರಕ್ರಿಯೆ ಮಾಡದಿರುವುದು ಕಾರಣ ಎಂದು ಸ್ಥಳೀಯರು ದೂರಿದ್ದಾರೆ. ಪ್ರಸ್ತುತ ಈ ಶಾಲೆಯಲ್ಲಿ ಸರಿಸುಮಾರು 42 ವಿದ್ಯಾರ್ಥಿಗಳು ವಿದ್ಯೆ ಪಡೆಯುತ್ತಿದ್ದು ಹೆಚ್ಚಿನ ಶಿಕ್ಷಕರು ಗೌರವ ಸಂಭಾವನೆಯಲ್ಲಿ ವಿದ್ಯೆಯನ್ನ ಕಲಿಸುತ್ತಿದ್ದಾರೆ. ಇಲ್ಲಿ ಸುಮಾರು 5 ಸೆಂಟ್ಸ್ ಪ್ರದೇಶದಲ್ಲಿ ಅಂಗನವಾಡಿ ಇದ್ದು ಅದರಲ್ಲಿ 25 ಮಕ್ಕಳು ಇದ್ದಾರೆ. ಈ ಹಿಂದೆ ಈ ಜಾಗವನ್ನು ಶಿಕ್ಷಣದ ಉದ್ದೇಶಕ್ಕೋಸ್ಕರ ಇಲ್ಲಿನ ಕೊಂಕಣಿ ಸಮುದಾಯದ ವ್ಯಕ್ತಿಯರು ನೀಡಿದ್ರು. ಇಲ್ಲಿನ ಸ್ಥಳೀಯ ಚರ್ಚ್ ಒಂದು ಈ ಶಾಲೆಯನ್ನ ಮುನ್ನಡೆಸಿಕೊಂಡು ಹೋಗುತ್ತಿದ್ರು. ಇದೀಗ ಶಾಲೆಯನ್ನ ಮುಚ್ಚುವ ಬಗ್ಗೆ ಅನೇಕ ಗುಮಾನಿಗಳು ಆರಂಭವಾಗಿದೆ. ಈ ಬಗ್ಗೆ ಇಲ್ಲಿನ ಸ್ಥಳೀಯರು ಹೋರಾಟದ ಹಾದಿಯನ್ನ ಹಿಡಿಯಲು ಮುಂದಾಗಿದ್ದಾರೆ. ಮೂಲ ಜಾಗದ ವಾರಸುದಾರರು ಈ ಶಾಲೆಯನ್ನ ಮುಚ್ಚಬಾರದು, ಶಿಕ್ಷಣದ ಉದ್ದೇಶದಿಂದ ಈ ಶಾಲೆ ಮುಂದುವರಿಯಲೇಬೇಕು ಎಂದು ಆಗ್ರಹ ಪಡಿಸುತ್ತಿದ್ದಾರೆ. ಅದಕ್ಕೆ ಬೇಕಾಗುವ ಯಾವುದೇ ಸಹಾಯ ಮಾಡಲು ಮುಂದಾಗಿದ್ದಾರೆ. ಇಲ್ಲಿರುವ ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಆಗಬಾರದು ಎಂಬುದು ಅವರ ಆಶಯವಾಗಿದ್ದು ಈ ಬಗ್ಗೆ ಶಿಕ್ಷಣ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನು ಶಾಲೆ ಉಳಿಸಲು ತುಳುನಾಡ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕ ಮುಂದಾಗಿದ್ದು ಈ ಬಗ್ಗೆ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ಶಾಲೆ ಮುಂದುವರಿಸುವಂತೆ ಮನವಿ ಮಾಡಿದೆ. ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಪ್ಪುಮ್ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾಧ್ಯಕ್ಷ ಫ್ರಾಂಕಿ ಡಿಸೋಜ ಅವರು ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದು ಯಾವುದೇ ಕಾರಣಕ್ಕೂ ಶಾಲೆ ಮುಚ್ಚಬಾರದು ಎಂದು ಆಗ್ರಹಿಸಿದ್ದಾರೆ. ಮನವಿಯ ಸಂದರ್ಭದಲ್ಲಿ ಕೇಂದ್ರೀಯ ಮಂಡಳಿ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು, ಉಡುಪಿ ಜಿಲ್ಲಾಧ್ಯಕ್ಷ ಫ್ರಾಂಕಿ ಡಿಸೋಜ ಕೊಳಲಗಿರಿ, ಜಿಲ್ಲಾ ಉಪಾಧ್ಯಕ್ಷ ಜಯರಾಮ್ ಪೂಜಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಂದ್ರ ಪೂಜಾರಿ, ಮಹಿಳಾ ಘಟಕದ ಅಧ್ಯಕ್ಷೆ ಸುನಂದಾ ಕೋಟ್ಯಾನ್, ಕಾಪು ಮಹಿಳಾಧ್ಯಕ್ಷೆ ಅನಸೂಯ ಶೆಟ್ಟಿ, ಮಹಿಳಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಮತಾ ಅಮೀನ್, ಬ್ರಹ್ಮಾವರ ತಾಲೂಕು ಅಧ್ಯಕ್ಷ ದೀಪ್ ಚಾಂತಾರ್, ಪ್ರಧಾನ ಕಾರ್ಯದರ್ಶಿ ಶರತ್ ಆರೂರು, ಪ್ರಶಾಂತ್ ಕಲ್ಯಾಣಪುರ, ಬೈರಂಪಳ್ಳಿ ಘಟಕದ ಅಧ್ಯಕ್ಷ ಕೃಷ್ಣಾನಂದ ನಾಯಕ್, ತುಳುನಾಡ ರಕ್ಷಣಾ ವೇದಿಕೆ ಮುಖಂಡರುಗಳಾದ ಕೃಷ್ಣ ಎಂ, ಮಮತಾ ಎಂ, ಸುಲೋಚನಾ ಪೂಜಾರಿ, ಧನವಂತಿ ಎರ್ಮಾಳ್, ಮಮತಾ ಅಮೀನ್, ಯಶೋಧ ಉಡುಪಿ, ವಿನೋದ ಕುಲಾಲ್, ಸವಿತಾ ಶೆಟ್ಟಿ, ಜ್ಯೋತಿ ಆರ್, ಲಕ್ಷ್ಮಿ ಆರ್ ಮತ್ತಿತರರು ಉಪಸ್ಥಿತರಿದ್ದರು. ನಗರ ಉಂಡು, ಅಮ್ಮಂಜೆ ಉಂಡು, ಮೂಡಮ್ಮಂಜೆ ಉಂಡು, ಬೊಕ್ಕ ಕುದ್ರು ಉಂಡು. ಮೂಲ ಸಮಸ್ಯೆ ಕುದ್ರುದಗಲಿಗೆ ಕುದ್ರದ ಜೋಕುಲು ಈ ಶಾಲೆಡ್ ಕಲ್ತಿನಗಲು ಕುದ್ರು ಪಂಡ ಎಂಕಲಿಗೆ ನೆಟೆ ಒಂಜಿ ಸುದೆ ಉಂಡು. ಆ ಸುದೆಟ್ ಅಂಚಿ ಆಯರಿಗೆ ಬರ್ರೆಗೆ ಬಾರಿ ಕಷ್ಟ ಆಪುಂಡು. ಬೇತೆ ದೂರ ಶಾಲೆ ಪೋಯರಿಗೆ ಈ ಕೈತಲ ಆಯರಿಗೋಸ್ಕರ ಈ ಶಾಲೆ ಬರ್ರೆಗೆ ಜೋಕುಲಿಗೆ ಒಂಜಿ ಈಸಿ ಆಪುಂಡು. ಅಂಚಾದ ಈ ಶಾಲೆ ಬಂದಯರಿಗಂತೂ ನಮ್ಮ ಬುಡ್ಪುಜ ತುಳುನಾಡು ರಕ್ಷಣಾ ವೇದಿಕೆ ಕರೀನ 14 ವರ್ಷದಿಂಚಿ ಬೇತೆ ಬೇತೆ ಪರಂಬಟ ಮಲ್ತ ಬತ್ತಿನಂಚಿನ ಸಂಘಟನೆ. ಈ ಸಂಘಟನೆದ ಎಂಕಲ್ನ ರೂವಾರಿ ಆಯ್ನ ಎಂಕಲ್ನ ಸ್ಥಾಪಕ ಗುರ್ಕರ್ಲು ಯೋಗೀಶ್ ಶೆಟ್ಟಿ ಜಪ್ಪು ಅಂಚಾದ ಈ ಶಾಲೆದ ಎಂಕಲ್ ನಮ್ಮ ಈತ ಸಾರ್ವಜನಿಕದ ಪರವಾದ ಎಂಕಲ್ ಈ ಪರಂಬಟ ಮಲ್ಪುಣಿ ಈ ಶಾಲೆ ಉರಿಯೋಡು ಎಂಕಲಿಗೆ ದಾಯಪಂಡ ಈ ಶಾಲೆಡ್ ಕಲ್ತಿಂಚನ ಇತ್ತ ನೆಟೆ ಇತ್ತಿನಗಲು ಪೂರ ಜಾಸ್ತಿ ಅದು ಕಲ್ತಿನಗಲಿ ಈ ಶಾಲೆಡ್ ಕಲ್ತಿನಗಲೆ ಇತ ಎಂಕಲ್ನ ಸುರಟ್ಕಾಡು ಉಪಾಧ್ಯಕ್ಷರು ಎಂಕಲ್ನ ಪಾತೇಡು ಉಪ್ಪೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಪಾತೇರು ಮೇರ್ಲ ಈ ಶಾಲೆಡೆ ಕಲ್ತಿನಾರು ಮೇರ್ ಸಾಧಾರಣ ಅರೆಗಿತ್ತೆ 42 ವರ್ಷ ಉಪಾಧ್ಯಕ್ಷರಿಗೆ ಲೆಕ್ಕ ಪಾಡ್ಲಿ 42 ವರ್ಷ ಆಂಡ್ ಯಾರಿಗೆ ಆರು ಕಲ್ತಿನ ಟೈಮ್ ಹೊಡ್ದು ಲೆಕ್ಕ ಅಂಚಾಂಡ 100 ವರ್ಷಡ್ಲ ಜಾಸ್ತಿ ಒಂದು ಶಾಲೆ ಎನ್ನ ಇತಿಹಾಸದ 100 ವರ್ಷಡ್ಲ ಮಿತ್ತದ ಶಾಲೆ ಒಂದು ನುತ್ತ ವರ್ಮ ಪಂಡ ಬರೀ ಮಲ್ಲ ಒಂದು ದಯ ಪಂಡ ಜೋಕುಲು ಮಸ್ತ್ ಜೋಕುಲು ಕಲ್ತದ್ದು ಬರೀ ಬಲ್ಲಿ ಮಲ್ಲ ಒಂದು ಪುದರ್ಗೆ ತೊಂದೇರು ಪುಗರ್ದಿ ಬೇತೆ ಬೇತೆ ಜಾಗ್ಯಾಗ ಪೋದು ಬೇತೆ ಬೇತೆ ಮಲ್ಲ ಹುದ್ದೆ ಡಿಪಣಂಚಿನ ಈ ಊರು ಅಂಚಾದ ಈ ಶಾಲೆ ಉರಿಯೋಡು 42 ಜೋಕುಲು ಇತ ನೆಟ್ಟಿ ಇತ್ತಂಡ ನೆಟ್ ಬಾಲ್ವಾಡಿ ಉಂಡು ನೆತ್ತ ಕೈತಾಳು 5 ಸೆಂಟ್ಸ್ ಜಾಗ ನೆಟ್ ಅನುದಾನ ಆತಂಡು ಎಂಕಲ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅನುದಾನ ಆತಂಡು. ಈ ಜಾಗ 28 ಜೋಕುಲ್ಲ ಬೊಕ್ಕ ಎಂಕಲ್ನ ಒಂದೇ ಶಾಲೆಗೆ ಬರ್ಬೇಕು, ಸೆಕ್ರೆಟ್ ಹಾರ್ಟ್ ಶಾಲೆಗೆ ಬರ್ಪೇರು ಅವು ಪಾಸ್ ಆಗಿ ಬೊಕ್ಕ ಅಲ್ತದ ಬದುಕ ಇಡೆಗೆ ಬರ್ಪೀನಿ ಅಂಚದ 42 ಪಂಡ ಅಲ್ಪ 28 ಪಂಡ ಜೋಕುಲು ಎಂಕಲ್ನ ಅಚ್ಪತ್ತ 5 ಜೋಕುಲು ಚರ್ಚಿಗೆ ಬಿಟ್ಟು ಕೊಟ್ಟಾಗ ಅವ್ರು ನಡೆಸ್ತಾರೆ ಅಂದರೆ ಉದ್ದೇಶ ಒಂದೇ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು. ಧರ್ಮಾರ್ಥವಾಗಿ ಶಾಲೆ ಜಾಗವನ್ನು ಬಿಟ್ಟುಕೊಂಡದ ಜಾಗ ಇವತ್ತು ನಮ್ಮಲ್ಲಿ ಸಾಧಾರಣ ಸರಿಸುಮಾರು 45ರಿಂದ 50 ಜನರಿದ್ದಾರೆ. ಆವಾಗ ಈ ಶಾಲೆಯನ್ನು ಮುಚ್ಚುವ ಪರಿಸ್ಥಿತಿ ಬಂದು ನಾವು ದೌರ್ಭಾಗ್ಯ, ನಾವು ಇದ್ದುಕೊಂಡು ಇಲ್ಲದ ಹಾಗೆ. ಆ ದೃಷ್ಟಿಯಿಂದಾಗಿ ಯಾವುದೇ ಕಾರಣಕ್ಕೂ ಸಮೇತ ಈ ಶಾಲೆಯಲ್ಲಿ ಮಕ್ಕಳಿದ್ದಾಗ ಈ ಶಾಲೆಯನ್ನು ಮುಚ್ಚುವಂಥದ್ದಾಗಲಿ ಅಥವಾ ಇನ್ನಿತರ ಚಟುವಟಿಕೆಗಳನ್ನು ಮಾಡುವಂಥದ್ದಾಗಲಿ ಅದಕ್ಕೆ ನಮ್ಮ ಖಂಡಿತವಾಗಿಯೂ
ಅಭ್ಯಂತರ ಇದೆ ಮತ್ತು ಇದನ್ನು ಅದರ ಆಗುದಂಥೇಳಿ ಅದಕ್ಕೆ ಖಂಡಿತವಾಗಿ ನಾವು ಉಗ್ರ ಹೋರಾಟವನ್ನು ಕೊಡಲಿಕ್ಕೆ ರೆಡಿ ಇದ್ದೇವೆ. ಇಷ್ಟು ಮಕ್ಕಳಿದ್ದಾರೆ, ಪ್ರಥಮತವಾಗಿ ಅವರಲ್ಲಿ ಕೇಳೋದು ಒಂದೇ, ಸರ್ ನಿಮಗೆ ಈ ಶಾಲೆ ನಡೆಸಲಿಕ್ಕೆ ಕಷ್ಟ ಆಗ್ತದೆ ಅಂಥೇಳಿ. ಆದರೆ ಈವಾಗಲೇ ನಾವೊಂದು 2 ಅಧ್ಯಾಪಕರಿಗೆ ನಮ್ಮ ಕೈಯಿಂದಲೇ ದುಡ್ಡನ್ನು ಹಾಕಿಕೊಂಡು ಏನೋ ಒಂದು ಮಾಡುತ್ತೋ ವ್ಯವಸ್ಥೆ ಮಾಡ್ತದೆ 2 ವರ್ಷದಿಂದಾಗಿ, ಇನ್ನೂ ಸಮೇತ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಯಾಕಂದ್ರೆ ನಾವು ಕಲ್ತಂಥದ್ದು ಇವತ್ತು ಈ ಶಾಲೆಯಲ್ಲಿ ಅಮ್ಮುಂಜಿ ಸೇಕ್ರೆಡ್ ಹಾರ್ಟ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತವರು ಇಸ್ರೋಗಳಲ್ಲಿ ವಿಜ್ಞಾನಿಗಳಾಗಿದ್ದಾರೆ, ನಮ್ಮಲ್ಲಿ ನಾವು ನೋಡಿ ದೊಡ್ಡ ದೊಡ್ಡ ಲೆಕ್ಕಾಧಿಕಾರಿಗಳಾಗಿದ್ದಾರೆ. ಇದು ಇಷ್ಟು ಒಳ್ಳೆಯ ಜಾಗದಲ್ಲಿ ಕೆಲಸ ಮಾಡಿದಾಗ ನಾವು ಸಡನ್ನಾಗಿ ಇದನ್ನು ಬಂದ್ ಮಾಡ್ತೇವೆ, ಮುಚ್ಚುತ್ತೇವೆ, ನಮಗೆ ಮಕ್ಕಳಿಲ್ಲ ಕಾರಣ ಹೇಳಿದರೆ ಇಲ್ಲ. ಇಲ್ಲಿ ನೋಡ್ತೇವೆ ನಾವು ಇವತ್ತು 42-43 ಹಾಜರಾತಿ ಇದೆ. ಹಾಗಿದ್ದಾಗ ದಯವಿಟ್ಟು ನಿಮಗೆ ಆಗುವುದಿಲ್ಲ ಅಂತ ಹೇಳಿ ಆದರೆ ನಾವು ಕೊಟ್ಟಂಥ ಜಾಗವನ್ನು ದಯವಿಟ್ಟು ನಮಗೆ ಅದನ್ನು ಹಿಂದಿರುಗಿಸಿ, ನಾವು ಈ ಶಾಲೆ ನಡ್ಸ್ಕೊಂಡು ಹೋಗ್ತೇವೆ. ನಮ್ಮ ಉದ್ದೇಶ ಒಂದೇ, ಯಾವುದೇ ರಾಜಕೀಯ ಇಲ್ಲ, ಯಾವುದೇ ನಮ್ಮಲ್ಲಿ ಸ್ವಹಿತಾಸಕ್ತಿ ಇಲ್ಲ. ಈ ಶಾಲೆ ನಾವು ನಮ್ಮ ಹಿರಿಯರು ಕಲ್ತಂಥದ್ದು ಇದು ಉಳಿಬೇಕು, ಮಕ್ಕಳಿಗೆ 4 ಜನರಿಗೆ ಉತ್ತಮ ವಿದ್ಯಾಭ್ಯಾಸ ಸಿಗಬೇಕು. ಇನ್ನು ಮುಂದೆ ಏಕಂತ ಹೇಳಿದ್ರೆ ನೀವು ನಾಳೆ ಬಂದ್ ಮಾಡ್ತೇವೆ, ನಾಡ್ದು ಬಂದ್ ಮಾಡ್ತೇವೆ, ಆಟೋಮೆಟಿಕ್ಕಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ. ಇದನ್ನು ನೀವು ಹೇಳಿ ನಾವು ಮುಂದುವರಿಸ್ತೇವೆ ಒಂದು ಯಾಕೆ ಆಗೋದಿಲ್ಲ ಮಕ್ಕಳು? ಇವತ್ತಿಗೂ ಸಮೇತ ಆ ಮಕ್ಕಳುಗಳು ಇನ್ನೂ ಜಾಸ್ತಿ ಜನ ಇಲ್ಲಿ ಬರಲಿಕ್ಕೆ ತಯಾರಿದ್ದಾರೆ. ಹೆದರಿಕೆ ಇದ್ದಾಗ ನಾಳೆ ಬಂದ್ ಮಾಡಿದರೆ ಮುಂದೆ ಎಲ್ಲಿ ಹೋಗೋದು ಅನ್ನೋ ಆಲೋಚನೆ ಬಂದಾಗ ಮಕ್ಕಳ ಸಂಖ್ಯೆ ಕಡಿಮೆ ಆಗೋದು ಸಹಜ. ಹಾಗಿದ್ದಾಗ 43 ಇದ್ದದ್ದು 75 ಆಗಲಿ ತಡ ಇಲ್ಲ. ಸಾಧಾರಣ ನಮ್ಮ ತಂದೆಯವರು ಕೂಡ ಇಲ್ಲೇ ವಿದ್ಯಾಭ್ಯಾಸ ಮಾಡುವಂಥದ್ದು. ಸಾಧಾರಣ ಒಂದು 100 ವರ್ಷಕ್ಕೆ ಮೇಲ್ಪಟ್ಟಂಥ ಒಂದು ಇತಿಹಾಸ ಇರುವಂಥ ಶಾಲೆ ಇದು. ಈಗ ಕೂಡ ಇಲ್ಲಿ ಒಂದು 50 ಜನ ತನಕ ವಿದ್ಯಾರ್ಥಿಗಳಿದ್ದಾರೆ ಕಲೀಲಿಕ್ಕೆ. ಹಾಗಾಗಿ ನಾವು ಇದರ ಒಂದು ಆಡಳಿತ ಮಂಡಳಿ ನಮ್ಮ ಚರ್ಚೆ ಆಗಿರೋದ್ರಿಂದ ಫಾದರ್ ಹತ್ರ ಹೇಳಿದ್ದೇವೆ, ಇದರದೊಂದು ಮಾನ್ಯತೆ ಪತ್ರವನ್ನು ನೀವು ಸರಿ ಮಾಡಿ ಅಂತ. ಅವರು ಮಾಡಿಕೊಡ್ತಾರೆ ಅನ್ನೋದೊಂದು ಭರವಸೆ ಇದೆ. ಅವರು ಅದನ್ನು ಮಾಡಿ ಮುಂದಿನ ಈ ನಮ್ಮ 50 ಜನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದು ಒಂದು ವೇಳೆ ಅಂಥದ್ದು ಆಗಲಿಲ್ಲ ಅಂದರೆ ಇಲ್ಲಿ ನಮ್ಮ ಒಂದು ನಾಯಕ್ ಫ್ಯಾಮಿಲಿ ಅಂತ ಇದ್ದಾರೆ, ಅವರು ಮುಂಚೆ ಅವರದೇ ಜಾಗ ಇದು ಶಾಲೆಗೆ ಬಿಟ್ಟುಕೊಟ್ಟಂಥದ್ದು. ಅದು ಅವರಿಗೆ ಹಿಂತಿರುಗಿಸಿದರೆ ಅವರು ಕೂಡ ಅದನ್ನು ನಡೆಸ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ದಾರೆ. ಇಲ್ಲಾದರೆ ಇವರಿಗೆ ಅದರಲ್ಲಿ ಏನಾದರೂ ಕಷ್ಟ ಆಗಿದ್ದರೆ ಅವರಿಗೆ ಕೂಡ ಬಿಟ್ಟುಕೊಟ್ಟು ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಬೇಕು. ಇದಕ್ಕೆ ನಮ್ಮ ಫಾದರ್ ಅವರು ಮುಂದೆ ಬಂದು ಅದರದ ಮುಂದಿನ ಕೆಲಸಕ್ಕೆ ಅವರು ಒಂದು ವೇಳೆ ಅವರೇ ಒಂದು ಮಾನ್ಯತಾ ಪತ್ರ ಮಾಡಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಇಲ್ಲಾಂದರೆ ನಮ್ಮ ಇವರಿಗೆ ನಾಯಕ ಫ್ಯಾಮಿಲಿಯವರಿಗೆ ಅವರದೇ ಒಂದು ದಾಮೋದರ ಟ್ರಸ್ಟ್ ಅಂತಿದೆ.